ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ 3 ನೂತನ ಬ್ಲಾಕ್ಗಳ ಉದ್ಘಾಟನೆ. ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜೆಐಟಿಒ ಅಧ್ಯಕ್ಷ ಪೃಥ್ವಿರಾಜ್ ಕೊಠಾರಿ ಅವರು ದಾನಿಗಳ ಸಮ್ಮುಖದಲ್ಲಿ ನೂತನ ಬ್ಲಾಕ್ಗಳನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಶಂಕರ ಕ್ಯಾನ್ಸರ್ ಫೌಂಡೇಶನ್ ವ್ಯವಸ್ಥಾಪಕ ಟ್ರಸ್ಟಿ ಬಿಎಸ್ ಶ್ರೀನಾಥ್ ವಹಿಸಿದರು. 3 ನೂತನ ಬ್ಲಾಕ್ಗಳಿಗೆ ದಾನಿಗಳಾಗಿ ಲೀಲಾದೇವಿ ರಂಜಿತ್ ಮಲ್ಜಿ ಕಾನುಂಗ, ಪವ್ರಿಬಾಯಿ ಗೇವರ್ ಚಂದರ್ ಜಿ ಸುರಾಣ ಹಾಗೂ ದುರ್ಗೇಶ್ ಪ್ರದೀಪ್ ಜಿ ಮಲ್ಹೋತ್ರಾ ಸೇವೆ ಸಲ್ಲಿಸಿದ್ದಾರೆ. ಈ ವೇಳೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಲಾಭರಹಿತ ಆರೋಗ್ಯ ಸೇವೆ ನೀಡುತ್ತಾ ಇರುವ ಜೈನ್ ಮಿಷನ್ ಟ್ರಸ್ಟ್ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಹಲವು ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸಂಸ್ಥೆ ತನ್ನದೇ ಆದ ಗುರುತು ಮೂಡಿಸಿಕೊಂಡಿದ್ದು ಸಮಾಜ ಸೇವಾ ಮನೋಭಾವದ ಉತ್ತಮ ಉದಾಹರಣೆಯಾಗಿದೆ. ಮನುಷ್ಯನ ಜೀವನದಲ್ಲಿ ತೃಪ್ತಿ ಮತ್ತು ಮಾನವೀಯತೆ ಬಹಳ ಮುಖ್ಯ. ತೃಪ್ತಿ ಇದ್ರೆ ದುರಾಸೆಗೆ ಅವಕಾಶ ಇರೋದಿಲ್ಲ. ಪೋಷಕರು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಜೈನ್ ಆಸ್ಪತ್ರೆ ಒಂದು ಮಿಷನ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದು ಬಡ ಜನರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುತ್ತಾ ಇರುವುದು ಶ್ಲಾಘನೀಯ. ಜೈನ್ ಸಮುದಾಯದ ಸೇವಾ ಮನೋಭಾವ ಅತ್ಯುತ್ತಮ ಎಂದರು. ಜೈನ್ ಮಿಷನ್ ಟ್ರಸ್ಟ್ ಕಾರ್ಯದರ್ಶಿ ಉತ್ತಮ್ ಚಂದ್ ಜೈನ್ ಆಸ್ಪತ್ರೆ ನೀಡುತ್ತಾ ಇರುವ ಸೇವೆ, ನಡೆದು ಬಂದ ದಾರಿ, ಉಚಿತ ಡಯಾಲಿಸಿಸ್ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಜೈನ್ ಮಿಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ನರಪತ್ ಸೋಲಂಕಿ, ಸಿಇಒ ಸೈಯದ್ ಬಹಾವುದ್ದೀನ್, ಡಾಕ್ಟರ್ ಮಹೇಶ್, ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ರಾಕೇಶ್, ಜೈನ ಕೆವಿ ನವೀನ್, ನಂದಿ, ಗಿರಿಧಾಮ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಕುಮಾರ್ ಇತರರು ಹಾಜರಿದ್ದರು. ಒಟ್ಟಾರೆ ಸಮಾಜ ಸೇವೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡುತ್ತಾ ಇರುವ ಜೈನ್ ಮಿಷನ್ ಆಸ್ಪತ್ರೆಯ ಈ ಹೊಸ ಬ್ಲಾಕ್ಗಳು ಜಿಲ್ಲೆಯ ಜನತೆಗೆ ಇನ್ನಷ್ಟು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವ ನಿರೀಕ್ಷೆಯನ್ನ ಮೂಡಿಸಿದೆ. ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ. ಇದನ್ನು ನಾವು ಇವತ್ತಿನ ಕಾರ್ಯಕ್ರಮದಿಂದ ತಿಳ್ಕೊಳ್ಬೇಕು. ತೃಪ್ತಿ ಇದ್ರೆ ಒಳ್ಳೆಯ ಮನಸ್ಸಿರ್ತದೆ. ನಾವು ಮಾತ್ರ ಅಲ್ಲ, ನಮ್ಮವರನ್ನು ವಿಚಾರ ಕೂಡ ಮನಸ್ಸಿಗೆ ಬರ್ತದೆ. ಅದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಆ ತೃಪ್ತಿಯನ್ನು ನಾವು ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ನಾವು ನಾವಾಗಿಯೇ ಅದನ್ನು ಅಳವಡಿಸಿಕೊಳ್ಬಹುದು. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡಬೇಡ ಅಂತ. ಮತ್ತು ಅವರು ಕೂಡ ಅವರ ನಡತೆಯಿಂದ ನನಗೆ ಒಂದು ಆದರ್ಶವಾಗಿ ನನ್ನ ಭವಿಷ್ಯವನ್ನು ಕಟ್ಟುವುದರಲ್ಲಿ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಪೋಷಕರು ಇವತ್ತು ಕೂಡ ಮಕ್ಕಳ ಜೊತೆ ಜಾಸ್ತಿ ಸಂಪರ್ಕ ಇಟ್ಕೊಂಡು ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸ್ಕೊಡ್ಬೇಕು. ಅದರಲ್ಲಿ ತೃಪ್ತಿ ಮತ್ತು ಮಾನವೀಯತೆ ಅನ್ನುವ 2 ಮೌಲ್ಯಗಳನ್ನು ಕಲಿಸ್ಬೇಕಂತ ನಾನು ಎಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೇನೆ. ಅಂಥ ಒಂದು ಸಮಾಜವನ್ನು ನಾವು ಕಟ್ಟಬೇಕಾದ್ರೆ ಪೋಷಕರ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಶಸ್ಸು ತಂದಂತ ಎಲ್ಲರಿಗೂ ಅಭಿನಂದಿಸ್ತಾ ನನ್ನ ಮಾತಿಗೆ ನಾನು ಆರೋಗ್ಯ ಸಚಿವನೇ ಆದೆ, ವೈದ್ಯಕೀಯ ಶಿಕ್ಷಣ ಸಚಿವನೇ ಆದೆ. ಈ ಜಿಲ್ಲೆಗೆ ನಾನೇ ವೈದ್ಯಕೀಯ ಕಾಲೇಜನ್ನು ತರುವಂತ ಕೆಲಸ ಕೂಡ ಆಗಿದೆ. ಅದೇ ಸಂದರ್ಭಕ್ಕೆ ನಮ್ಮ ಜೈನ್ ಸಂಸ್ಥೆಯವರು ಕೂಡ ನನ್ನನ್ನು ಬಂದು ಕೇಳಿದ್ರು. ಅವರು ಬಹಳ ನನ್ನ ಬಗ್ಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು, ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಆದ್ರೆ ನಿಜವಾದಂತ ಕೃತಜ್ಞತೆ ನಾನು ನಿಮಗೆ ಸಲ್ಲಿಸಬೇಕಾಗ್ತದೆ. ಯಾಕೆಂದ್ರೆ ನಾನು ನಿರೀಕ್ಷೆ ಮಾಡಿದಂತ, ನಾನು ಆಸೆ ಪಟ್ಟಂತ ಆಸ್ಪತ್ರೆಗಳನ್ನ ನೀವೇ ಸ್ವಯಂ ಪ್ರೇರಿತವಾಗಿ ಬಂದು ನಾನು ಮಾಡಿಕೊಡ್ತೇನೆ ಅಂತ ಹೇಳಿದಾಗ ನನಗಿನ್ನ ಸಂತೋಷ ಪಡುವಂತ ವ್ಯಕ್ತಿ ಇನ್ಯಾರು ಇರಲಿಲ್ಲ. ಆಗ ನಾನೇನ್ ಮಾಡಿದೆ, ಎಲ್ಲ ಅಧಿಕಾರಿಗಳನ್ನ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ನೀವು ಸರ್ಕಾರಿ ಕೆಲಸ ವಿಳಂಬ ಮಾಡುವಂತ ರೀತಿಯಲ್ಲಿ ಇದನ್ನು ಮಾಡಬಾರ್ದು. ತಕ್ಷಣ ಇದು ಎಲ್ಲ ಅವ್ರಿಗೇನು ಪರವಾನಗಿ ಆಗ್ಬೇಕು ಎಲ್ಲ ಸ್ಪೀಡಲ್ಲಿ, ಒಂದು ಲೈಟ್ನಿಂಗ್ ಸ್ಪೀಡಲ್ಲಿ ಮಾಡಿ ಅವರಿಗೆ ಮಾಡಿಕೊಡ್ಬೇಕು ಅಂತ ತಾಕೀತು ಮಾಡಿದೆ. ಅದೊಂದೇ ನನ್ನಿಂದ ಏನಾದರೂ ಸಹಕಾರ ಆಗಿದ್ರೆ, ಮತ್ತು ಯಾವಾಗಲೂ ಕೂಡ ಈ ಆಸ್ಪತ್ರೆ ಬಗ್ಗೆ ನನಗೆ ವಿಶೇಷವಾದಂತ ಒಂದು ಕಾಳಜಿ ಇದೆ, ನಂಬಿಕೆ ಇದೆ. ಯಾಕೆಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ, ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಕೂಡ ಸಂತರಿಗಿರುವಂತಹ ಒಂದು ಹೃದಯ ವೈಶಾಲ್ಯತೆಯನ್ನ ಇಟ್ಕೊಂಡಿದ್ದಾರೆ. ಸಂತರು ಅಂತಂದ್ರೆ ಕೇವಲ ಕಾವ್ಯ ಹಾಕಿದ್ರೇನೆ ಸಂತರು ಆಗ್ಬೇಕಾಗಿಲ್ಲ. ಆ ಹೃದಯ ಶ್ರೀಮಂತಿಕೆಯನ್ನ ಇಟ್ಕೊಂಡು ಸೇವೆಯೇ ಜೀವನದ ಪರಮಾರ್ಥ ಅಂತ ನಂಬಿರುವಂತ ಎಂಥವರು ಕೂಡ ನಿಜವಾದಂತ ಸಂತರು ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಕೂಡ ನಿಜವಾದ ಒಂದು ಅರ್ಥದಲ್ಲಿ ಇವರು ಸಂತರು. ಹಾಗಾಗಿ ಅವರನ್ನು ಸಂಪರ್ಕಿಸಿ
ಇಲ್ಲಿ ಒಂದು ಕ್ಯಾಂಪ್ ನೀವು ಮಾಡಬೇಕು, ಐ ಕ್ಯಾಂಪ್ ಬಿಟ್ಟು ಹಚ್ಚಬೇಕಿ. ಅವಾಗ 2004ರಿಂದ ನಾವು ಇಲ್ಲಿ ಪ್ರತಿ ತಿಂಗಳು ಇವತ್ತುವರೆಗೂ 35-40 ಜನಗಳಿಗೆ ಪ್ರತಿ ತಿಂಗಳು ನಾವು ಉಚಿತ ಕಣ್ಣು ಆಪರೇಷನ್ ಮಾಡ್ತಾ ಇದ್ದೀವಿ. ಮೊದಲು ಇದು ಹಾಸ್ಪಿಟಲ್ ಆಗೋಕ್ಕೆ ಮುಂಚೆ ಇಲ್ಲಿಂದ ಬೆಂಗಳೂರು ಕಳಿಸ್ಬಿಟ್ಟು ಅಲ್ಲಿ ನೇತ್ರ ಚಿಕಿತ್ಸೆ ಮಾಡಿ ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಮಾಡಿ ಇಲ್ಲಿ ಬರ್ತಾ ಇದ್ದೀವಿ. 2021ರಿಂದ ಇಲ್ಲಿ ಹಾಸ್ಪಿಟಲ್ ಅವಾಗ ಎಲ್ಲ ರೋಗಿಗಳಿಗೆ ಇಲ್ಲೇ ಅದು ಸೌಕರ್ಯ ಇದೆ, ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಆವಾಗಿಂದ ಇವತ್ತುವರೆಗೂ ಪ್ರತಿ ತಿಂಗಳು ನಾವು 40-45 ಮಂದಿಗಳಿಗೆ ಆಪರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ 2018ರಲ್ಲಿ ಈ ಜಾಗ ನಾವು ಚಿಕ್ಕಬಳ್ಳಾಪುರದಲ್ಲಿ ತಗೊಂಡು, ಇದಕ್ಕೆ ಮುಂಚೆ ಒಂದು ಬೈಪಾಸ್ ಅಲ್ಲಿ ಒಂದು ಜಾಗ ತಗೊಂಡು ಬಹಳ ಚಿಕ್ಕದಿತ್ತು. ಆದರೆ ನಮ್ಮ ದಾನಿಗಳು ಮತ್ತು ಪ್ರಾಜೆಕ್ಟ್ ಅವರು ಇಲ್ಲ ಸ್ವಲ್ಪ ದೊಡ್ಡ ಜಾಗ ತಗೊಂಡು ನಾವು ವಿಶಾಲವಾಗಿ ಮಾಡೋಣ ಅನ್ನೋ ತೀರ್ಮಾನ ತಗೊಂಡಿದ್ವಿ. ಆಮೇಲೆ ಈ ಜಾಗವನ್ನು 2018ರಲ್ಲಿ ನಾವು ಕೊಂಡು ಇಲ್ಲಿ ಬ್ಲಾಕ್ ಡೋನರ್ಸು ಮತ್ತು ಜಮೀನ್ ದಾತಗಳು ಅವರ ಒಂದು ಸಹಯೋಗದಿಂದ ಈ ಹಾಸ್ಪಿಟಲ್ ಆಯಿತು. 2021ರಲ್ಲಿ ಈ ಒಂದು ಹಾಸ್ಪಿಟಲ್ ನಾವು ನಮ್ಮ MP ಆದ ಸಂಸದ ಶ್ರೀಮಾನ್ ಕೆ ಸುಧಾಕರ್ ಅವರ ವರದಿಯಿಂದ ಇದು ಉದ್ಘಾಟನೆ ಆಯಿತು. ಆ ಟೈಮಲ್ಲಿ ಕೋವಿಡಲ್ಲಿ ತುಂಬ ನಮಗೆ ಇಲ್ಲಿ ಏನೇನು ಬೇಕು ಎಲ್ಲ ರೀತಿ ಸಹಕಾರವನ್ನು ನಮ್ಮ ಸಂಸದಾದ ಶ್ರೀ ಡಾಕ್ಟರ್ ಸುಧಾಕರ್ ಅವರು ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಾವು 2024ರಿಂದ ಇಲ್ಲಿ ಉಚಿತವಾಗಿ ಡಯಾಲಿಸಿಸ್ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಸುಮಾರು 600-700 ಡಯಾಲಿಸಿಸ್ಗಳಾಗ್ತಾ ಇದೆ. 2024ರಿಂದ ನಾವು ಇಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಸಂಸದವರು ಕೇಳ್ಕೊಳ್ಳೋದು ಏನಂದರೆ, ಈ ನಮ್ಮ ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ಗೆ ನಿಮ್ಮ ಪಾರ್ಲಿಮೆಂಟಿಂದ ಲೋಕಲ್ ಏರಿಯಾ ಡೆವಲಪ್ಮೆಂಟಿಂದ ಈ ಸಹಾಯಗಳು ಏನು ಪಡೆದರೆ ದಯವಿಟ್ಟು ಈ ಸಂಸ್ಥೆಗೆ ನಾವು ಕೊಟ್ಟು ನೀಡಿಸಬೇಕು. ಇದು ನಮ್ಮ ಕೊನೆಯದು. ಇಷ್ಟವಾಗಿ ನನ್ನ